श्रीगुरुभ्यो नमः। हरि ओं। वक्रतुंड महाकाय कोटि सूर्यासुरप्रभा निर्विघ्नं कुरु मे देवा सर्वकार्येषु सर्वदा। इदं विष्णुर्वचक्रमे त्रेधानि तदेव तं सुमूढमस्य भागं सुरे। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೂ ಯುಗಾದಿ ಹಬ್ಬದ ವಿಶೇಷತೆಗಳು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಯಾರೂ ಹೇಳಿಲ್ಲ ನಿಮ್ಗೆ ಆ ರಾಶಿ ಚೆನ್ನಾಗಿದೆ, ಮಕರ ರಾಶಿ ಅವರು ಈ ಥರ ಇದೆ, ಅದು ಆ ಥರ ಇದೆ, ಈ ಥರ. ಯಾಕೆಂದರೆ ಅದನ್ನೇ ನಾವು ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಇರಲ್ಲ. ನಾನು ನಕ್ಷತ್ರಗಳಿಂದ ತಗೊಳ್ತಾ ಇದ್ದೀನಿ. ಮತ್ತು ನಾಯಕರು ಯಾರ್ಯಾರು ಅಂತಕ್ಕಂಥದ್ದು ಈ ವರ್ಷ ತಗೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಈ ಸರ್ತಿ ರಾಜ ರವಿ, ಮತ್ತು ಮಂತ್ರಿ ಚಂದ್ರ, ಸೇನಾಧಿಪ ರವಿ, ಸಸ್ಯಾಧಿಪ ಗುರು, ಮತ್ತು ಧಾನ್ಯಾಧಿಪ ಕುಜ, ಅರ್ಗಾಧಿಪ ರವಿ, ಮತ್ತು ಪಶುನಾಯಕ ಯಮ, ಮೇಘಾಧಿಪ ರವಿ, ರಸಾಧಿಪ ಶನಿ, ನಿರಸಾಧಿಪ ಬುಧ. ಮತ್ತೆ ಇವರು ಈ ಸರ್ತಿ ರವಿ ರಾಜನಾಗಿರ್ತಾನೆ ನಮ್ಮ ದೇಶಕ್ಕೆ. ಮತ್ತೆ ಇವತ್ತು ವಿಶೇಷತೆ ಏನಪ್ಪ ಅಂತಂದ್ರೆ ಕಂದಾಯ ಫಲ. ಯಾಕೆಂದ್ರೆ ಎಲ್ಲಾ ರಾಶಿ ಫಲಗಳು ಹೇಳ್ಬಿಟ್ಟಿದ್ದಾರೆ, ಅದನ್ನ ನಾವು ಹೇಳುವಂತಹ ಪ್ರಮೇಯ ಇಲ್ಲ ಅನ್ಕೊಳ್ತೀನಿ. ಅದರಿಂದ ಕಂದಾಯ ಫಲ ನೋಡಿ. ಕಂದಾಯದ ಸಂಖ್ಯೆ ಹೆಚ್ಚಿದಷ್ಟು ಫಲ ಹೆಚ್ಚು. ವ್ಯಸನವಾದರೆ ದ್ರವ್ಯ ಲಾಭ, ಮತ್ತೆ ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. 3 ಸೊನ್ನೆ ಆಗಬಾರ್ದು. ಇದು ನಿಮಗೆ 4 ತಿಂಗಳು ಫಲ ಕೊಡ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ. 4 4 8 4 12. ನೆಕ್ಸ್ಟ್ ಯುಗಾದಿ ತನಕ ನೋಡಿ. ನಿಮಗೆ ಅಶ್ವಿನಿ ನಕ್ಷತ್ರದವ್ರಿಗೆ 4 ತಿಂಗಳು ಚೆನ್ನಾಗಿರುತ್ತೆ, 4 ತಿಂಗಳು ಚೆನ್ನಾಗಿರಲ್ಲ, 4 ತಿಂಗಳು ಸ್ವಲ್ಪ ಸಾಧಾರಣವಾಗಿರುತ್ತೆ. ಭರಣಿ ನಕ್ಷತ್ರದವ್ರಿಗೆ 4 ತಿಂಗಳು ತುಂಬಾ ಚೆನ್ನಾಗಿರುತ್ತೆ, 4 ತಿಂಗಳು ಸ್ವಲ್ಪ ಕಡಿಮೆ ಇರುತ್ತೆ, ಆಮೇಲೆ 4 ತಿಂಗಳು ತುಂಬಾ ಪವರ್ಫುಲ್ ಆಗಿ ನಡೆಯುತ್ತೆ ವ್ಯವಹಾರಗಳು. ಕೃತಿಕಾ ನಕ್ಷತ್ರದವ್ರಿಗೆ ಸ್ವಲ್ಪ ಸಾಧಾರಣ ಫಲ. ಕಂದಾಯ ಫಲ ನೋಡಿದ್ರೆ ನಮಗೆ ಅಶ್ವಿನಿ ನಕ್ಷತ್ರದವ್ರಿಗೆ 3 0 1 ಬಂದಿದೆ, ಪರವಾಗಿಲ್ಲ. ಭರಣಿ ನಕ್ಷತ್ರದವ್ರಿಗೆ 6 1 4 ಬಂದಿದೆ, ಪರವಾಗಿಲ್ಲ. ಕೃತಿಕಾ ನಕ್ಷತ್ರದವ್ರಿಗೆ 1 2 2 ಬಂದಿದೆ, ಪರವಾಗಿಲ್ಲ. ರೋಹಿಣಿ ನಕ್ಷತ್ರದವ್ರಿಗೆ 4 0 0. ರೋಹಿಣಿ ನಕ್ಷತ್ರದವ್ರಿಗೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಮತ್ತೆ ವೃಕ್ಷಿರ ನಕ್ಷತ್ರದವ್ರಿಗೆ ಫಲ ಅಂದ್ರೆ ಫಲ ಹೆಚ್ಚು ಜಾಸ್ತಿ, 7 1 3. ಆಮೇಲೆ ಆರ್ದ್ರ ನಕ್ಷತ್ರಕ್ಕೆ 2 2 1 ಕಂದಾಯ ಫಲ. ಪುನರ್ಸು ನಕ್ಷತ್ರದವ್ರಿಗೆ 5 0 4. ಅಂದ್ರೆ 4 ತಿಂಗಳು ಚೆನ್ನಾಗಿದೆ, 4 ತಿಂಗಳು ನಿಷ್ಫಲ, ಆಮೇಲೆ 4 ತಿಂಗಳು ಪರವಾಗಿಲ್ಲ. ಪುಷ್ಪಿ ನಕ್ಷತ್ರದವ್ರಿಗೆ 0 1 2 ಅಂದ್ರೆ ಸಾಧಾರಣವಾಗಿ ನಡೆಯುತ್ತೆ. ಆಶ್ಲೇಷ ನಕ್ಷತ್ರದವ್ರಿಗೆ 3 2 0, ಪರವಾಗಿಲ್ಲ. 4 4 8 ತಿಂಗಳು ಮಾಧ್ಯಮವಾಗಿ ನಡೆಯುತ್ತೆ. ಕೊನೆ 4 ತಿಂಗಳು ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಇನ್ನು ಮತ್ತೆ ನಿಮಗೆ ಮಕರ ನಕ್ಷತ್ರದವ್ರಿಗೆ 6 0 3, ಪರವಾಗಿಲ್ಲ, ಮೀಡಿಯಂ ಆಗಿದೆ. 0 ಬರಬಾರ್ದು ಯಾವತ್ತೂ. ಪೂರ್ವ ಫಲ್ಗುಣಿ ಅಂದ್ರೆ ಪುಬ್ಬ ನಕ್ಷತ್ರದವ್ರಿಗೆ 1 1 1, ಸಾಧಾರಣ ಫಲವಾಗಿ ನಡ್ಕೊಂಡು ಹೋಗುತ್ತೆ. ಉತ್ತರ ಫಲ್ಗುಣಿ ಅಂದ್ರೆ ಉತ್ತರ ನಕ್ಷತ್ರದವ್ರಿಗೆ 4 2 4, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನಡೆಯುತ್ತೆ ಈ ಸರ್ತಿ ಉತ್ತರ ನಕ್ಷತ್ರದವ್ರಿಗೆ. ಹಸ್ತ ನಕ್ಷತ್ರದವ್ರಿಗೆ 7 0 2 ಅಂದ್ರೆ ಪರವಾಗಿಲ್ಲ. ಚಿತ್ತಾ ನಕ್ಷತ್ರದವ್ರಿಗೆ 2 1 0, 8 ತಿಂಗಳು ಚೆನ್ನಾಗಿದೆ, 4 ತಿಂಗಳು ತುಂಬಾ ಕಷ್ಟಪಡಬೇಕಾಗುತ್ತೆ. ಸ್ವಾತಿ ನಕ್ಷತ್ರದವ್ರಿಗೆ ನೋಡಿ ಈ ವರ್ಷ ಬಂಪರ್ ಅಂತಾನೆ ಹೇಳಬೇಕಾಗುತ್ತೆ. 5 2 3 ತುಂಬಾ ಚೆನ್ನಾಗಿದೆ. ಇನ್ನು ವಿಶಾಖ ನಕ್ಷತ್ರದವ್ರಿಗೆ ಹೇಳಬೇಕಾಗೇ ಇಲ್ಲ. ಇನ್ನು ಏನು ಆಸೆ ಪಟ್ಕೊಳಕ್ ಹೋಗ್ಬೇಡಿ. ಏನ್ ದುಡಿದ್ರು ಕಷ್ಟ ಕಷ್ಟ ಕಷ್ಟ. 0 0 1 ಫಲಗಳು ಕಡಿಮೆ. ಅನುರಾಧ ನಕ್ಷತ್ರದವ್ರಿಗೆ ಪರವಾಗಿಲ್ಲ, 3 1 4. ಜ್ಯೇಷ್ಠ ನಕ್ಷತ್ರದವ್ರಿಗೆ 6 2 2, ಪರವಾಗಿಲ್ಲ, ಮೀಡಿಯಂ ಆಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಮೂಲ ನಕ್ಷತ್ರದವ್ರಿಗೆ, ಧನುರಾಶಿಯವರಿಗೆ ಹೇಳಬೇಕಾಗೇ ಇಲ್ಲ, ತುಂಬಾ ಕಷ್ಟ ಫಲಗಳು. ಆದರೆ 1 0 0 0 ಮಾತ್ರ ಬರಬಾರ್ದು ಜೀವಮಾನದಲ್ಲಿ. 0 ಬಂದ್ಬಿಡ್ತು ಅಂದ್ರೆ ಈ ವರ್ಷ ಪೂರ್ತಿ ತೊಂದರೆ ಅನುಭವಿಸ್ಬೇಕಾಗತ್ತೆ. ಪೂರ್ವಾಷಾಢ ನಕ್ಷತ್ರದವ್ರಿಗೆ 4 1 3, ಪರವಾಗಿಲ್ಲ. ಉತ್ತರಾಷಾಢದವ್ರಿಗೆ 7 2 1, ಪರವಾಗಿಲ್ಲ. ಮತ್ತೆ ಶ್ರವಣ ನಕ್ಷತ್ರದವ್ರಿಗೆ 4 ತಿಂಗಳು ಚೆನ್ನಾಗಿದೆ, 4 ತಿಂಗಳು ಕೆಡದಾಗಿದೆ, 4 ತಿಂಗಳು ಪರವಾಗಿಲ್ಲ. ಅಂದ್ರೆ 2 0 4. ಧನಿಷ್ಠ ನಕ್ಷತ್ರದವರೆಗೂ ತುಂಬಾ ಚೆನ್ನಾಗಿದೆ, 5 1 2.
ಶತಭಿಷ ನಕ್ಷತ್ರದವ್ರಿಗೆ ಈ ವರ್ಷ ಅಂತೂ ತುಂಬ ಕಷ್ಟ, ಹಣಕಾಸಿನ ಮುಗ್ಗಟ್ಟಾಗ್ಬೋದು, ಆರೋಗ್ಯ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಅದರಿಂದ 0 ಅಂದರೆ 0200. ಪೂರ್ವಭಾದ್ರ ನಕ್ಷತ್ರದವ್ರಿಗೆ 303, ಉತ್ತರಾಭಾದ್ರ ನಕ್ಷತ್ರದವ್ರಿಗೆ 611, ರೇವತಿ ನಕ್ಷತ್ರದವ್ರಿಗೆ 124. ಇವೆಲ್ಲ ಕಂದಾಯ ಪದಗಳು. ಫಸ್ಟೇ ಹೇಳಿದ್ದೆ ನಾನು, ಕಂದಾಯದ ಸಂಖ್ಯೆ ಹೆಚ್ಚಿದಷ್ಟು ಫಲ ಹೆಚ್ಚು ಅಂತ. ಬೆಸನವಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, 0 ನಿಷ್ಫಲ. ಮತ್ತೆ ರಾಶಿ ಫಲಕ್ಕೆ ಹೋಗೋಣ. ನಮಗೆ ಈ ವರ್ಷ ಯಾರ್ಯಾರಿಗೆ ಜಾಸ್ತಿ ಇದೆ, ಯಾರ್ಯಾರಿಗೆ ಕಡಿಮೆ ಇದೆ ಅಂತಕ್ಕಂಥದ್ದವ್ರಿಗೆ ನೋಡೋಣ. ಸ್ವಲ್ಪ ಈ ಕಡೆ ರಾಶಿ ಫಲಕ್ಕೆ ಹೋಗೋಣ. ನೋಡಿ, ನಿಮಗೆ ಮೇಷ ವೃಶ್ಚಿಕ ರಾಶಿಯವರೆಗೆ ಆದಾಯ 2 ರೂಪಾಯಿ ಬರುತ್ತೆ, ಖರ್ಚು 14 ರೂಪಾಯಿ ಖರ್ಚಾಗುತ್ತೆ. ಆದಾಯ 2 ರೂಪಾಯಿ, ಖರ್ಚು 14 ರೂಪಾಯಿ. ಆರೋಗ್ಯ 3, ಅನಾರೋಗ್ಯ 0. ರಾಜಪೂಜೆ 5, ರಾಜಕೋಪ 6. ಸುಖ 3, ದುಃಖ 3. ಇವೆರಡು ನಿಮಗೆ ಮೇಷ ವೃಶ್ಚಿಕ ರಾಶಿಯವರಿಗೆ ಅನ್ವಯಿಸುತ್ತೆ. ಇನ್ನ ವೃಷಭ ತುಲಾ ರಾಶಿಯವರಿಗೆ 11 ಆದಾಯ, 11 ರೂಪಾಯಿ ಆದಾಯ ಬಂದ್ರೆ 5 ರೂಪಾಯಿ ಖರ್ಚಾಗತ್ತೆ. 0 ಅನಾರೋಗ್ಯ 0 ಆಗ್ಬಿಟ್ಟಿದೆ. ಈ ವರ್ಷ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಮತ್ತೆ ಆರೋಗ್ಯ 0, ಅನಾರೋಗ್ಯನೇ ನಿಮಗೆ 4. ಪರವಾಗಿಲ್ಲ, ಅನಾರೋಗ್ಯನೇ ಜಾಸ್ತಿ ಇದೆ, ಆರೋಗ್ಯನಿಲ್ಲ, ಅನಾರೋಗ್ಯನೂ ಇಲ್ಲ. ಮತ್ತೆ ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಇವೆರಡು ಮೀಡಿಯಂ ಆಗಿದೆ. ಇನ್ನ ಮಿಥುನ ಕನ್ಯಾ ರಾಶಿಯವರೆಗೆ ನೋಡಿ, ಈ ವರ್ಷ ಬಂಪರ್ ಅಂತಾನೆ ಹೇಳಬೇಕು. 14 ರೂಪಾಯಿ ಆದಾಯ, 2 ರೂಪಾಯಿ ಮಾತ್ರ ಖರ್ಚು. ಈ ಸತಿ ಅವರು ದುಡ್ಡೆಲ್ಲ ಕೂಡಿಟ್ಕೊಳ್ತಾರೆ. ಅಂದ್ರೆ 14 ರೂಪಾಯಿ ಬಂದ್ರೆ 2 ರೂಪಾಯಿ ಮಾತ್ರ ಖರ್ಚು ಮಾಡ್ತಾರೆ. 2 ಆರೋಗ್ಯ, ಅನಾರೋಗ್ಯ 5, ಮತ್ತೆ ರಾಜಪೂಜಾ 1, ರಾಜಕೋಪ 1, ಸುಖ 6, ದುಃಖ 3. ಪರವಾಗಿಲ್ಲ, ಇವ್ರದ್ದು ಮೀರವಾಗಿದೆ. ಇನ್ನ ಕರ್ಕಾಟಕ ರಾಶಿಯವರೆಗೆ ತಗೊಂಡ್ರೆ 14 ಆದಾಯ, 8 ರೂಪಾಯಿ ವ್ಯಯ. ಅಂದ್ರೆ 14 ರೂಪಾಯಿ ಬಂದ್ರೆ 8 ರೂಪಾಯಿ ಖರ್ಚಾಗುತ್ತೆ. ಆರೋಗ್ಯ 6, ಅನಾರೋಗ್ಯ 5, ಮತ್ತೆ ರಾಜಪೂಜಾ 6, ರಾಜಕೋಪ 3, ಸುಖ 3, ದುಃಖ 3. ಇದು ಕರ್ಕಾಟಕ ರಾಶಿಯವರಿಗೆ ಅನ್ವಯಿಸುತ್ತೆ. ಇನ್ನು ಸಿಂಹರಾಶಿಯವರಿಗೆ 11 ಆದಾಯ, 11 ವ್ಯಯ. 11 ರೂಪಾಯಿ ಬಂದ್ರೆ 11 ರೂಪಾಯಿ ಖಾಲಿ. ಅನಾರೋಗ್ಯ 4, ಆರೋಗ್ಯನೂ 4, ಅನಾರೋಗ್ಯನೂ 4. ರಾಜಪೂಜಾ ಅಂದ್ರೆ ಮನೆಗಳಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು. 2 ರಾಜಪೂಜಾ, 6 ರಾಜಕೋಪ, ಸುಖ 3, ದುಃಖ 3. ಇನ್ನ ಧನಸ್ಸು ಮೀನ ರಾಶಿಯವರಿಗೆ ತಗೊಂಡ್ರೆ 5 ರೂಪಾಯಿ ಬರುತ್ತೆ, 5 ರೂಪಾಯಿ ಹೊರಟೋಗುತ್ತೆ. ಏನು ಎತ್ತಿಡಕ್ಕಾಗೋದಿಲ್ಲ. ಆಮೇಲೆ ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಇನ್ನು ನೋಡಿ, ಮಕರ ಕುಂಭ ರಾಶಿಯವರಿಗೆ ಹೇಳ್ಬೇಕಾಗೇ ಇಲ್ಲ. 8 ರೂಪಾಯಿ ದುಡಿದ್ರೆ ಅವ್ರು 14 ರೂಪಾಯಿ ರೆಡಿ ಮಾಡಿ ಇಟ್ಕೋಬೇಕು. 8 ರೂಪಾಯಿ ಬಂದ್ರೆ 14 ರೂಪಾಯಿ ಖರ್ಚಾಗತ್ತೆ. 2 ಆರೋಗ್ಯ, ಅನಾರೋಗ್ಯ 3, ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ಮತ್ತೆ ಈ ಫಲಗಳು ಹೇಳ್ತಕ್ಕಂಥದ್ದು, ಈ ಯುಗಾದಿ ದಿವಸ ನೀವು ನಿಮ್ಮ ಕುಲದೇವರುಗಳನ್ನ ದಯವಿಟ್ಟು ಆರಾಧನೆ ಮಾಡಿ. ಶ್ರೀರಾಮಚಂದ್ರ ಸ್ವಾಮಿನ ಆರಾಧನೆ ಮಾಡಿ. ಕಲಿಯುಗಕ್ಕೆ ಪ್ರತ್ಯಕ್ಷ ದೇವರು. ಆಮೇಲೆ ಶ್ರೀಮನ್ ಮಹಾವಿಷ್ಣುವನ್ನು ಆರಾಧನೆ ಮಾಡಿದ್ರೆ, ನಾವು ರಾಮನ್ನ ಆರಾಧನೆ ಮಾಡಿದ್ರೆ ಎಲ್ಲಾ ದೇವ್ರನ್ನು ಆರಾಧನೆ ಮಾಡ್ದಂಗೆ. ಅಷ್ಟು ಶಕ್ತಿವಂತನಾಗಿದ್ದಾನೆ ನೋಡಿ. ಅದಕ್ಕೆ ಹೇಳಿದ್ದು ನಿಮ್ಗೆ, ಫಸ್ಟು ಯುಗಾದಿ ಮುಂಚೆ ಕಾಮನ ಹಬ್ಬ ಬರುತ್ತೆ. ಆ ಕಾಮನ ಪೌರ್ಣಮಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನೆಲ್ಲ ತ್ಯಜಿಸಿ ಒಳ್ಳೆ ಜ್ಞಾನ ಕೊಡ್ಲಿ ಅಂತ ಹೇಳ್ಬಿಟ್ಟೆ ಕಾಮನ ಹಬ್ಬದಲ್ಲಿ ಕಟ್ಗೆ ಹಾಕಿ ಸುಡ್ತಾರೆ, ಬೆಂಕಿ ಹಾಕ್ತಾರೆ. ನಮ್ಮ ಕೆಟ್ಟದ್ದನ್ನೆಲ್ಲ ಹೋಗ್ಲಿ ಅಂತಕ್ಕಂಥದ್ದೇ ಕಾಮನ ಪೌರ್ಣಮಿ. ಹೋಳಿ ಹಬ್ಬ, ಕಲರ್ ಎಲ್ಲ ಮೇಲೆ ಹಾಕೊಳ್ತೀವಿ, ಒಳ್ಳೇದಾಗ್ಲಿ. ಅದು ಮುಗಿದ ತಕ್ಷಣನೇ ಯುಗ ಶುರುವಾಗುತ್ತೆ. ಆ ಯುಗಾದಿನೇ ಈ ಯುಗಾದಿ ಹಬ್ಬ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷ ಸೌಖ್ಯವಾಗಿ ಅಭಿವೃದ್ಧಿಯಾಗಿ ಹೊಂದಲಿ. ಈ ವರ್ಷ ನೋಡಿ, 15 ಜನ ಹುಟ್ಟಿದ್ರೆ 11 ಜನ ಸಾಯ್ತಾರೆ. 15 ಜನನ 11 ಮರಣ ಈ ವರ್ಷ. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.